ಮಾಲೀಕ, ಈ ಊರ ಸೊಸೈಟಿಗೆ ಚೇರ್ಮನ್. ಅಂದರೆ ಸರ್ಕಾರದ ಕಣ್ಣಲ್ಲಿ ಮಣ್ಣೆರಿಸಿ ಬದುಕುತ್ತಿರುವ ಕಾಮದ ಕುಂಡಿ ಮನೆ ಮಾಲೀಕ. ಇವಳು ಹೇಳ್ತಿರು ಚಂದ್ರೇಗೌಡ. ಚಂದ್ರೇಗೌಡ, ನಿನ್ನನ್ನು ಬೀದಿಯ ಮೇಲೆ ತೇಲುವ ನಾಯಿ ತರ ಮಾಡಿ ನೀ ಗಳಿಸಿರುವ ಸ್ತ್ರೀ ಸಂಪತ್ತನ್ನೆಲ್ಲ ಬಡವರಿಗೆ ಹಂಚಿ, ಹಿಂದೆ ನೀ ಕಳಿಸಿರುವ 2 ಲಾರಿಗಳ ಮಾಲನ್ನು ಹಿಡಿದು ಬಡವರಿಗೆ ಹಂಚಿ ಬಂದಿದೆ. ಬಡವರೇ ಬಂದು ಬಡವರೇ ನನ್ನ ಆಸ್ತಿ, ನಾನು ಬಡವರಿಗೆ ಮಗ, ಸ್ವತ್ತಿನ ಶ್ರೀಮಂತರಿಗೆ ಕಾಳಿಂಗ ಸರ್ಪು. ನಾನು ಚೆಂಜತ್ತು ನಿಂತರೆ ರೌಡಿ, ಕರ್ನಾಟಕದ ರೌಡಿ. ನನ್ನನ್ನು ಹಿಡಿದುಕೊಟ್ಟವರಿಗೆ 25,000 ರೂಪಾಯಿ ಬಹುಮಾನ. ನಿನ್ನನ್ನು ಹಿಡಿದುಕೊಡಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಆರತಿ ಆರತಿ ಮನೆಯಲ್ಲಿ ಮಗನನ್ನು ಹುಡುಕಿ ಹೋಗಿರಲಿ. ನನ್ನ ಹೆಂಡತಿ ಬಹಳ ವೀರ ಸತ್ತು ಹೋದನ. ದೇವ, ವೀರ ಸತ್ತು ಸ್ವರ್ಗ ಸೇರಿದ್ದಾನ. ವೀರ ಸತ್ತು ಸ್ವರ್ಗ ಸೇರಿದ್ದಾನ. ದೇವ, ಎಂತ ದುರ್ಗತಿಯನ್ನು ನನ್ನ ಮಕ್ಕಳು ಬೇಕಾಗಿದ್ದಪ್ಪ. ಅಲ್ಲ, ನನ್ನ ಮಕ್ಕಳಲ್ಲ, ನಿನ್ನ ಮಕ್ಕಳು ನೀನು ಕರೆದಲ್ಲಿ ತಪ್ಪೇನಿಲ್ಲ. ನನ್ನ ಮಗನ ಸಾವು ನನಗೆ ಬಂದಿದರೆ ಅವನಾಗದಿತ್ತಪ್ಪ. ಹೆಂಡತಿಯ ಮೊದಲನೇ ಮಗ ಕಳೆದು ಹೋದಾಗಲಿಂದ ಕೊರಗಿ ಕೊರಗಿ ಈ ಮಗನು ಇಲ್ಲ ಅಂದ ಮೇಲೆ ನನ್ನ ಹೆಂಡತಿ ಬಹಳಷ್ಟು ಹೆಂಡತಿ ಇಲ್ಲ ಅಂದ ಮೇಲೆ ನನ್ನ ಹೇಳಿದಪ್ಪ, ನಾನು ಮಾಡ್ತೇನಪ್ಪ. ಸ್ವಾಮಿ, ಯಾರಿಗೇನು ಹೇಳ್ತಾ ಇದ್ದೀರಾ? ಆರತಿ, ನಮ್ಮ ವೀರ ಏನಾದ್ರೂ ಸಿಕ್ಕನೆ ನೋಡಿ, ಅವಳ ಬಗ್ಗೆ ನೀವೇನು ಚಿಂತಿಸಬೇಡಿ. ನಮ್ಮ
ವೀರು ಸಿಕ್ಕೇ ಸಿಗುತ್ತಾನೆ ಸ್ವಾಮಿ, ಸಿಕ್ಕೇ ಸಿಗುತ್ತಾನೆ. ವೀರು ಶಿಕ್ಷೆ ಸಿಗುತ್ತಾನೆ, ನೀವೇನು ಚಿಂತಿಸಬೇಡಿ. ನಾವೇನು ಚಿಂತಿಸುವುದಿಲ್ಲಪ್ಪ, ಇಲ್ಲ ಅವನಿಗೆ ಹೇಳು. ನೋಡಿ, ಯಾರಿಗೆ ಹೇಳಿ ಏನೋ ಪ್ರಯೋಜನವಿಲ್ಲ ರೀ. ನಮ್ಮ ಹಣೆ ಬರದಲ್ಲಿ ಕೆಟ್ಟದಾಗೋಗಿದ್ರೆ ಅದು ಖಂಡಿತ ಹಾಗೆ ಆಗುತ್ತೆ ಸ್ವಾಮಿ. ಆದ್ರೆ ನಮ್ಮಂತ ಪಾಪಿಗಳ ಹೊಟ್ಟೆಯಲ್ಲಿ ನಮ್ಮ ಮಕ್ಕಳು ಹುಟ್ಟಬಾರ್ದಾಗಿತ್ತು ಸ್ವಾಮಿ, ಹುಟ್ಟಬಾರ್ದಾಗಿತ್ತು. ನಾವು ಪಾಪಿಗಳು ಸ್ವಾಮಿ, ನಾವು ಪಾಪಿಗಳು. ನೋಡಿ, ನೀವು ಈ ತರ ಕಣ್ಣೀರ ಸುರಿಸಿ ತಗೊಳ್ತಾರೆ ನಮ್ಮ ವೀರು ಬರುವುದಿಲ್ಲ. ತಾಳ್ಮೆಯಿಂದ ಇದ್ದರೆ ಸಾಕು, ಮುಂದಿನ ವಿಚಾರ ನಾನು ನೋಡುವೆ. ಕಣ್ಣೀರ ಸುರಿಸುವುದಿಲ್ಲಪ್ಪ, ಇಲ್ಲ ನಗು ನಗುತ್ತಾ ಯಾಕೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಸಂಜೀವ್? ಯಾಕಪ್ಪ ಹೀಗೆ ಮಾಡ್ತಾ ಇದ್ದಾರೆ ಇವರು? ಬೇಡಪ್ಪ, ನಮಗೆ ಈ ಜೀವನವೇ ಸಾಕಾಗಿದೆ, ನಮಗೆ ಈ ಜೀವನವೇ ಸಾಕಾಗಿದೆ. ನಾವು ಯಾರಿಗೋಸ್ಕರ ಬದುಕಿರಬೇಕಪ್ಪ ಸಂಜಯ್, ಯಾರಿಗೋಸ್ಕರ ಬದುಕಿರಬೇಕು? ಅಮ್ಮ, ನಿಮ್ಮ ಮಗನಿದ್ದಿದ್ರೆ ನೀವು ಸಂತೋಷದಿಂದ ಇರ್ತಿದ್ರಾ? ಹೌದಪ್ಪ, ಹೌದು, ಸಂತೋಷದಿಂದ ಇರುತ್ತಿದ್ದೇವೆ. ಹಾಗಾದರೆ ನಾನು ನಿಮ್ಮ ಮಗನಲ್ಲವೇ? ಹೇಳಮ್ಮ. ಹೌದಪ್ಪ, ನೀನು ನನ್ನ ಮಗನು. ಆದರೆ ಓಹೋ, ಅರ್ಥವಾಯ್ತು. 9 ತಿಂಗಳ ಹೊತ್ತು ಎತ್ತು ನಿನ್ನ ಹೊಟ್ಟೆಯಲ್ಲಿ ಹುಟ್ಟೇ ಇಲ್ಲ, ನಿನ್ನ ಎದೆಯಲು ಕುಡದೇ ಇಲ್ಲ ಅಂದರೆ ನಾನು ನಿಮ್ಮ ಮಗನಾಗಲಿಕ್ಕೆ ಹೇಗೆ ಸಾಧ್ಯ ಅಂತೀನವ್ವ? ಹೌದು, ನಾನು ಮೊದಲೇ ಅನಾಥ. ನನ್ನಂತ ಅನಾಥನಿಗೆ ತಾಯಿ ಆಗಲು ಹೊಸ ಏನವ್ವ? ಸಂಜು, ನೀನು ಹೌದಪ್ಪ, ನೀನು ಅನಾಥನಲ್ಲ, ನಮ್ಮ ಮಗನಪ್ಪ, ನಮ್ಮ ಮಗ. ಆದ್ರೆ ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡ. ವೀರನ ಸಲುವಾಗಿ ನಾನು ಹುಚ್ಚಿ ಆಗಿದ್ದೇನಪ್ಪ, ಹುಚ್ಚಿ ಆಗಿದ್ದೇನೆ. ಅವ್ವ, ವೀರನ ಬಗ್ಗೆ ನೀವೇನು ಚಿಂತಿಸಬೇಡ, ವೀರು ಬಂದೇ ಬರ್ತಾನೆ. ಇದು ಈ ಮಾತು ಸತ್ಯ. ಭರವಸೆ ನನಗೂದೆಯಪ್ಪ. ನೋಡಪ್ಪ, ನಿನ್ನ ಬಾಯಿ ಅರಿಕಿದ ಒಳ್ಳೆದಾಗದ್ರೆ ಆ ದೇವರನ್ನು ನಮ್ಮನ್ನು ಕಾಪಾಡುವ ಶಕ್ತಿ ಎಂದು ನಂಬುತ್ತೇನೆ. ಇಲ್ಲದಿದ್ದರೆ ಆ ದೇವರು ನಮ್ಮನ್ನು ಕಾಪಾಡುವ ಶತ್ರು ಎಂದು ಹೇಳಬಹುದಪ್ಪ, ಹೇಳಬಹುದು. ಬರ್ತವ ವೀರು ಸ್ವಲ್ಪ ದಿನದಲ್ಲಿ ಖಂಡಿತ ಬರುತ್ತಾನೆ. ಸಂದು, ಆ ಭರವಸೆ ನನಗೂ ಇದೆಯಪ್ಪ. ನೋಡಪ್ಪ, ಈ ನಿನ್ನ ಬಾಯಿ ಹರಿಗೆಯಲ್ಲಿ ಒಳ್ಳೇದಾಗಲಿ. ಆದ್ರೆ ನಾವು ತುಂಬಾ ಪಾಪಿಗಳಪ್ಪ, ನಾವು ಪಾಪಿಗಳು. ನೋಡಿ, ಕೊನೆಯಾಗಿ ನಿಮಗೆ ಒಂದು ಮಾತು ಹೇಳ್ತೇನೆ, ನಿಮ್ಮ ಮಗ ಬಂದೇ ಬರುತ್ತಾನೆ, ನಮ್ಮನ್ನೆಲ್ಲರೂ ಕಾಪಾಡುವ ಮಹಾತ್ಮನವನೇ. ಇದು ಸತ್ಯ, ಸತ್ಯ, ಸತ್ಯ. ಸಂದು, ನೋಡು, ಇನ್ನು ಮುಂದೆ ನೀನು ಕೂಡ ಹುಷಾರಿನಲ್ಲಿರಬೇಕು. ಏನ್ರಿ ಅದು? ನೋಡು, ಈ ಭಾವಚಿತ್ರದಲ್ಲಿ ಕಾಣಿಸಿಕೊಂಡ ವ್ಯಕ್ತಿ ಇವನು ದೊಡ್ಡ ರೌಡಿ. ನಿನ್ನೆ ರಾಮದುರ್ಗ ಘಾಟಿನಲ್ಲಿ 2 ಲಾರಿಯಲ್ಲಿ ಸಾಗಿಸುತ್ತಿರುವ ಕಳುವಿನ ಮಾಲನ್ನು ಹಿಡಿದು ಬಡಬಗ್ಗರಿಗೆ ಹಂಚಿದ್ದಾನೆ ಮತ್ತು ಲಾರಿಯಲ್ಲಿ ಇದ್ದ ಜನರನ್ನು ಸಿಕ್ಕಾಪಟ್ಟೆ ಹೊಡೆದಿದ್ದು ಮಹಾಪರಾಧ. ಇವನನ್ನು ಹಿಡಿದು ಕೊಟ್ಟವರಿಗೆ 25,000 ರೂಪಾಯಿ ಬಹುಮಾನ ಕೊಡಲಾಗುವುದು. ಈ ಕಳುವಿನ ಮಾಲು ಯಾರ್ದೆಂಬುದೇ ತಿಳಿದು ಬಂದಿಲ್ಲ. ಯಾರಿವನು? ರೌಡಿ ಅಂದ್ರೆ ಇವನೇ ಇಲ್ರಿ? ತರಪ್ಪ ಇಲ್ಲಿ. ಏನಪ್ಪ, ಆ ರೌಡಿ ಇವನೇನಾ? ಹೌದು, ಅವನೇ ದೊಡ್ಡ ರೌಡಿ. ರೀ, ಇವನು ನೋಡಲು ಯಾರ ತರ ಇದ್ದಾನೆ? ಇವನು ಕರ್ನಾಟಕದಲ್ಲಿ ದೊಡ್ಡ ರೌಡಿ ಆದರು ಶ್ರೀಮಂತರು ಮಾರುತ್ತಿರುವ ಕಳ್ಳ ವ್ಯಾಪಾರವನ್ನು ಹಿಡಿದು ಬಡಬಗ್ಗರಿಗೆ ದೇವರೇ ಆಗಿದ್ದಾನೆ. ಇವನು ಪುಂಡರ ಕಂಡು. ಸಂಜು, ಅದರಲ್ಲಿ ನಾವು ಒಳಗೆ ಹೋಗಿ ವಿಕಾಸವನ್ನು ನಡೆಯಿರಿ. ಆಯ್ತು, ನಡೆಯಿರಿ.
ಸಿಕ್ಕರೆ ಜೀವಂತ ಸಮಾಧಿ ಮಾಡಿ ಬಿಡಿತೀನಿ ಹಲ್ಕಾಲನ ಮಗ ನಾನ್ರಿ ನೀನಲ್ಲ, ಇಲ್ಲಿರುವನ್ನು ನೋಡಿ ಈ ಕೆಟ್ಟ ಸೂಳೆಯ ಮಗ ನನ್ನ ಲಾರಿಗಳನ್ನು ಹಿಡಿದು ಬಡವರಿಗೆ ದಾನ ಮಾಡಿದ ತಾನು ಬರೀ ಮೊಮ್ಮಗ. ಇವನ್ನ ಗುಂಡಿಟ್ಟು ಕೊಂದು ಬಿಡ್ತೇನೆ. ಹಂಗಾದ್ರೆ ತರ್ರಿ. ಹಾಗೆ ಮಾಡುತ್ತಿದ್ದೆ, ಆದರೆ ಅವನು ಬರ್ಬೇಕಲ್ಲ ದರಿದ್ರ ನನ್ನ ಮಗ. ಆ ಮಗ ಎಲ್ಲಿಂದ ಬರ್ಬೇಕ್ರಿ ಇಲ್ಲಿಗೆ? ಎಲ್ಲಿಂದ ಬರ್ಬೇಕು ಧೈರ್ಯ? ನಿಲ್ಲು. ಯಾರು ನೀನು ಕತ್ತೆ? ಯಾರು ನೀನು ಕತ್ತೆ? ರೌಡಿ ರೌಡಿ ರೌಡಿ. ನೀನ್ಯಾವ ರೌಡಿ? ಸ್ಟೇಟ್ ರೌಡಿ. ಹೆಜ್ಜೆನ ತಗೆ. ಬೀದಿಯ ಮೇಲೆ ತಿರುಗುವ ಅನಾಥ ನನ್ನ ಮಗನೇ. ಚೇರ್ಮನ್, ನಿನ್ನಂತ ಕೈಕಿ ಬಲಿಯ ಬರುವ ಮೂರ್ಖ ನಾನಲ್ಲ. ಬೀದಿ ಬೀದಿ ಮೇಲೆ ತಿರುಗುವ ಅನಾಥ ನೀನು ಇಲ್ಲ ನಾನು. ಒಮ್ಮೆ ಜಾಡಿಸಿ ಒಟ್ಟಂದ್ರೆ ಈ ಭೂಲೋಕದಿಂದ ಯಮಲೋಕಕ್ಕೆ ಟ್ರಾನ್ಸ್ಫರ್ ಮಾಡಿ ಮಗನೇ. ಏನಂದೆ? ನನಗೆ ಸೂಳೆಯ ಮಗನೇ ಅಂದೆಯ? ಹೌದ್ರಿ ಅಪ್ಪಾರ, ನಿಮ್ಗ ಅಂದಿದ್ದಾರ, ನನಗಲ್ಲ. ಬಾಯಿ ಮುಚ್ಚು. ಹೇ ರೌಡಿ, ನೀನು ಇಲ್ಲಿಗೆ ಹೇಗೆ ಬಂದೆ? ನನ್ನ ವಿಷಯ ಪೇಪರ್ ಹಾಕಿದ್ದವ್ರು ಅವರು. ಅದು ನನಗೆ ಗೊತ್ತಿಲ್ಲ. ಅದು ನಿನಗೆ ಗೊತ್ತಿಲ್ಲ. ಬಡಬಗ್ಗರಿಗೆ ಬಂದ ರೇಷನ್ ಕಂತ್ರಿ ಮಾಡುವ ಕಾಮುಕ ನಿನ್ನಂತ ಎಂಜಲ ಕುರಿಗಳನ್ನು ಸರ್ವನಾಶ ಮಾಡಲು ಬಂದ್ರು. ಇವನಿಗೆ ಸುಳ್ಳು ಹೇಳಬೇಡ. ಮೊನ್ನೆ ನನ್ನ ಕೈಗೆ ಸಿಕ್ಕ ರೇಷನ್ ಲಾರಿ ಯಾರದು? ಆಗ ಅದು ನನ್ನದೇ. ನಿಮ್ಮಪ್ಪನ ಮನೆ. ಸರಿಯಾಗಿ ಕೊಟ್ಟು ಮಾತನಾಡು. ಮರ್ಯಾದೆ. ಹೊಟ್ಟೆಗೆ ಅನ್ನವಿಲ್ಲದೆ ಹಗಲನ್ನು ದುಡಿದು ನಿಮ್ಮಂತ ಸಾರ್ಥಿಯ ಶ್ರೀಮಂತರ ಕೈಗೊಂಬೆ ಆಗಿರುವ ಬಡವರನ್ನು ಬಡವರ ತಿನ್ನುವ ಅನ್ನವನ್ನು ಮಾರುತ್ತೀವಲ್ಲ, ನೀನು ಮನುಷ್ಯನಲ್ಲ. ನಾನು ಮನುಷ್ಯನಲ್ಲ. ಹೇ ರೌಡಿ, ಅದೆಲ್ಲ ನಿನಗೇಕೆ? ಹೊರಟು ಹೋಗು. ಇಲ್ಲದಿದ್ದರೆ ನಾನೇನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ. ಹೌದ್ರಿ ರೌಡಿ ಅಪ್ಪಾರ, ನಮ್ಮ ಗೌಡ್ರಿಗೆ ಶೆಟ್ಟು ಬಂದ್ರೆ ಏನೇನು ಮಾಡ್ತಾರ ನನಗ ಗೊತ್ತಿಲ್ಲ. ಹೋಗ್ಲಿ ಬಿಡ್ರಿ. ನೀನೇನು ಮಾಡಬಲ್ಲೆ? ನಿನ್ನ ಸಿಟ್ಟು ನನ್ನ ತೃಣಕ್ಕೆ ಸಮಾನ. ನೀನೇನು ಮಾಡಬಲ್ಲೆ? ಬಾಳದ್ರೆ ಜೇಲಿಗೆ ಹಾಕಿಸಬಹುದು. ಆ ಜೇಲು ನನ್ನ ತವರ ಮನೆ ಇದ್ದಾಗೆ. ಅದೇ ತವರನೆ ಮನೆಯಿಂದ ಬಂದ ತಕ್ಷಣವೇ ನಿನ್ನ ರುಂಡ ಕತ್ತರಿಸಲು ಗೊಂಡುಗೊಲಿ ನಾನೇ. ನನ್ನ ರುಂಡು ಕತ್ತರಿಸುವ ಗಂಡುಗಲಿ ನೀನೇನಾ? ಹೇ ರೌಡಿ, ನಿನಗೆ ಬೇಕಾಗಿ ಈ ಚೇರ್ಮನ್ ಈ ಊರಿಗೆ ಅಗರ್ಭ ಶ್ರೀಮಂತ. ಅದು ಅಲ್ಲದೆ ಈ ಊರ ಗೌಡ ಮನೆತನದವನು. ಮೇಲಾಗಿ ಈ ಊರ ಸೊಸೈಟಿ ಚೇರ್ಮನ್. ನನ್ನನ್ನು ಎದುರು ಹಾಕಿಕೊಳ್ಳಬೇಡ. ಚೇರ್ಮನ್, ನೀನು ಸೊಸೈಟಿಗೆ ಚೇರ್ಮನ್. ನಿನ್ನನ್ನು ಎದುರಾಕೊಳ್ಳಬಾರದು. ಚೇರ್ಮನ್, ನನ್ನ ಕಣ್ಣಿಗೆ ತಪ್ಪು ಮಾಡಿದ ವ್ಯಕ್ತಿ ಸಿಕ್ಕರೆ ಅವನು ಹೋಮ್ ಮಿನಿಸ್ಟರ್ನೇ ಆಗಿರಲಿ, ಚೀಫ್ ಮಿನಿಸ್ಟರ್ನೇ ಆಗಿರಲಿ, ಅಥವಾ PM ಅಂದ್ರೆ ಪ್ರಧಾನಮಂತ್ರಿನೇ ಆಗಿರಲಿ, ಅವರನ್ನು ಸುಮ್ಮನ ಬಿಡುತ್ತಾ ಬಂದಿದ್ದಾರೆ. ದಿನ ಬೆಳಗಾದರೂ ಪೇಪರ್ನಲ್ಲಿ ಭಾವಚಿತ್ರದಲ್ಲಿ ಬರುವುದಿಲ್ಲ.
ನೀನ್ಯಾವ ಬಿಡುವುದು ತಪ್ಪಲು ನನಗೆ. ಹೇ ರೌಡಿ, ನಿನಗೆ ಬೇಕಾಗಿರುವುದು ಹಣ. ಎಷ್ಟು ಹಣ ಬೇಕು ಕೇಳು, ಕೊಡುತ್ತೇನೆ. ಆದರೆ ನನ್ನ ತಂಟೆಗೆ ಬರಬೇಡ. ಎಷ್ಟು ಹಣ ಬೇಕು? ನನಗೆ ಹಣ ಕೊಡುವಷ್ಟು ಕೆಪಾಸಿಟಿ ನಿನ್ನಲ್ಲಿದೆಯ. ಹಾಗಿರ್ಲಿ, ನಾ ಕೇಳಿದಷ್ಟು ಹಣ ಕೊಡ್ತೀಯ? ಎಸ್, ನೀನ್ ಎಷ್ಟೇ ಕೇಳಿದರೂ ಕೊಡುವೆ. ನಮ್ಮ ದೇಶದಲ್ಲಿ ಇರುವ ಪ್ರತಿಯೊಂದು ಕುಟುಂಬಕ್ಕೆ 3 ಹೊತ್ತು ಒಟ್ಟಿಗೆ ಅನ್ನ, ನೀರು, ಬಟ್ಟೆ ಕೊಟ್ಟು ಬಿಡು. ನಾನೇನು ದಾನ ಮಾಡಲು ನಿಂತಿಲ್ಲ. ನನಗೆ ಕೊಡುವುದು ದಾನವಲ್ಲ, ಅಲ್ಲ, ಅದು ನನ್ನ ಪ್ರೇಮದ ಕಾಣಿಕೆ. ಅವರಿಗೂ ಪ್ರೇಮದ ಕಾಣಿಕೆಯನ್ನು ಕೊಟ್ಟು ಬಿಡು. ಲೇ ಚೇರ್ಮನ್, ಎಷ್ಟಿದೆ ನಿನ್ನ ಹಣ? ನಿನ್ನಂತೆ ಸ್ವಾರ್ಥಿ ಅಲ್ಲ. ನಿನ್ನಂತೆ ಹಣ ಗಳಿಸಬೇಕೆಂದಿದ್ದರೆ ಹಣ ಎಷ್ಟು ಕೊಟ್ಟಲು ಸ್ಥಳ ಸಿಗುತ್ತಿರಲಿಲ್ಲ. ನೋಡು ಚೇರ್ಮನ್, ಮೊದಲನೇ ವಾರ್ನಿಂಗ್. ಸೊಸೈಟಿಗೆ ಬಂದ ರೇಷನ್ ಪ್ರತಿಯೊಂದು ಕುಟುಂಬಕ್ಕೆ ಎಷ್ಟು ಸೇರಿಲ್ಲ ಅಷ್ಟು ಸೇರಿಲ್ಲ ಅಂದ್ರೆ ನಿನ್ನ ಈ ಸೀಕ್ರೆಟ್ನ ಇದೇ ಸೊಸೈಟಿಯಲ್ಲಿ ಪೆಟ್ರೋಲ್ಗೆ ಸುಟ್ಟು ಬಿಡ್ತೇನೆ. ಹುಷಾರ್, ಕೊಡ್ತೇನೆ. ನನಗೆ ಹುಷಾರ್ ಹೇಳ್ತೀಯ? ಈ ಚೇರ್ಮನ್ ರೋಷಕ್ಕಾಹುತಿಯಾಗು ಎಂದು ಆ ದೇವರು ನಿನ್ನನ್ನು ಇಲ್ಲಿಗೆ ಕಳಿಸಿರಬೇಕು. ಅದಕ್ಕೆ ನೀನು ನನ್ನನ್ನು ಕೆಣಕುತ್ತಿರಬೇಕು. ಈ ಚೇರ್ಮನನ್ನು ಕೆಣಕಿದರೆ ಕಾಳಿಂಗ ಸರ್ಪವನ್ನು ಕೆಣಕಿದಂತೆ. ಈ ಕಾಳಿಂಗ ಸರ್ಪ ನಿಮ್ಮಂತವರಿಗಾಗಿ ಯಾವತ್ತು ಹೆಡೆ ಎತ್ತಿ ಕಾಯುತ್ತಿರುತ್ತದೆ. ಚೇರ್ಮನ್ರ ಹೋಗಾಕತ್ತಾನ, ಕರಿಲೇನ್ರಿ ಮತ್ತ? ಮಗನ, ನಡೆ ಒಳಗೆ ಔಷಧ ರೆಡಿ ಮಾಡು. ಹಾಗೆ ಅವರ ಜೊತೆ ಸಿಗರೇಟ್ ಬಾಕ್ ತಂದೇಳು. ಆಯ್ತ್ರಿ ಅಪ್ಪ, ಹೋಗೋಣ. ಮಗನೇ, ಸೊಕ್ಕಿನ ಮಗನೇ, ಯಾರು ನೀನು? ನಿಮ್ಮಪ್ಪ. ಆ ಶಬ್ದ ಉಚ್ಚರಿಸುವೆ ಆ ಮಗನೇ? ಎತ್ತಿನ ಕೈ ಗೋತ್ತರಿಸಿ ಬಿಡುವೆ ಬೋಳಿ ಮಗನೇ. ಆ ಶಬ್ದ ಉಚ್ಚರಿಸಬೇಡ. ನಾನು ಯಾರು ಗೊತ್ತಾ? ನೀನ್ ಯಾರೆಂಬುದು ಗೊತ್ತು, ನಿಮ್ಮಪ್ಪ ಯಾರೆಂಬುದು ಗೊತ್ತು. ಒಂದು ಹೆಣ್ಣಿನ ಶ್ರೀಮಂತನಾಗಬೇಕೆಂದಿರುವ ಪ್ರೀತಿಸಿದ ಹುಡುಗನ್ನೇ ಮತ್ತೊಬ್ಬನ ಹುಡುಗನ ಜೊತೆ ಸರಸವಾಡಲು ಕಳಿಸಿ ಮೋಸದಿಂದ ಅವನ ಆಸ್ತಿಯನ್ನು ಹೊಡೆಯಬೇಕೆಂದು ಹೊಂಚು ಹಾಕಿರೋ ಹುಚ್ಚು ನಾಯಿ ಎಂದು ಚೆನ್ನಾಗಿ ಗೊತ್ತು. ನನ್ನ ವಿಷಯ ಇವನಿಗೆ ತಿಳಿದಿದೆ ಎಂದರೆ ಇವನ್ ಯಾರಿರಬೇಕು ವಿಚಾರಿಸಲೇಬೇಕು. ನೋಡು, ನಾನೊಂದು ಕೆಟ್ಟ ವಿಷಬೆರ್ತ ನಾಗರ ಹಾವಿನಂತವನು. ನನ್ನೊಡನೆ ಮಸ್ಗೇರಿ ಮಾಡಬೇಡ. ನೀನು ಯಾರು? ನಿಮ್ಮಂತ ವಿಷ ಬರ್ತ ನಾಗರಾವಷ್ಟೇಕೆ ಕಾಯಿಂಗ ಸರ್ಪಾದ ಪುಂಗಿ ಊದಿ ವಿಷದ ಹಣ್ಣನ್ನು ಕುಡಿಯುವ ವೀರ ನಾನು. ವೀರ? ಶೂರನು ಅವನಲ್ಲವೇ? ನನ್ನ ಹಣ್ಣು ಮುರಿತೀಯ ಅಂದರೆ ನೀನೇನು ದೇವತಾ ಮನುಷ್ಯನು, ಇಲ್ಲ ಜೀವಿಗಳಿಗೆ ಅನ್ನ ಹಾಕುವ ಪರಮಾತ್ಮನು? ಅವರಪ್ಪ ನಾನು. ಅದನ್ನೆಲ್ಲ ಹೇಳಲು ನೀನ್ಯಾರು? ಪರಮಾತ್ಮ ಸಕಲ ಜೀವಿಗಳಿಗೆ ಅನ್ನ ಹಾಕುವುದಿಲ್ಲ. ನಿಮ್ಮಂತ ಮೋಸ, ವಂಚನೆ, ಅನ್ಯಾಯ, ಅತ್ಯಾಚಾರ ಮಾಡುವವರಿಗೆ ಅನ್ನ ಹಾಕುತ್ತಾನೆ. ನಾನು ಬಡವರಿಗೆ ಅನ್ನ ಹಾಕುತ್ತೇನೆ. ಅಂದರೆ ನೀನು ಬಡವರ ಬಂದ? ಅಷ್ಟೇ ಅಲ್ಲ, ನಿಮ್ಮಂತವರಿಗೆ ಗಂಡ, ನಿಮ್ಮಂತ ಪುಂಡರಿಗೆ ಗಂಡ. ಗಂಡು ಗಲಿ ಗಂಡು ಗಲಿ ಅಲ್ಲದೆ ಲಪಡಾಗಿರಿ ಮಾಡುವ, ಗುಂಡಾಗಿರಿ ಮಾಡುವ ಬಣ್ಣ ನನ್ನ ಮಗನೇ.
ಮಕ್ಕಳ ಬಾಯಿ ಹೊತ್ತು ನಾಯಿ. ನಾನು ಬಂಡಲ್ಲ, ನೀನು ಬಂಡ. ನೀನು ಒಂದು ಹೆಣ್ಣಿನ ಮಾರಿ ಶ್ರೀಮಂತನಾಗಬೇಕೆಂದ್ರು ಕೊಂಡ ನೀನು. ಅಂದರೆ ನೀನು ನಿನ್ನ ಅಲ್ಲನು ಮುರಿತೀಯ? ಹೋಗಲೇ, ನೀನ್ ಯಾವ? ನಿಮ್ಮಂತ ಪುಂಡರಿಗೆ ಗಂಡ, ನಿಮ್ಮಂತ ನಾಯಿಗಳಿಗೆ ಸಿಹಿಯ ಸಪ್ನ. ಸಿಹಿಯ ಸಪ್ನ. ನಿನ್ನೊಡನೆ ಮಾತಾಡಲು ನನಗೆ ಆಸಯ. ಇಲ್ಲೂ ಯಾಕೆ? ಒಂದು ಮುನ್ನೆಚ್ಚರಿಕೆ ಮಾತು ಹೇಳಬೇಕು. ನೀನು ನನಗೆ ಮುನ್ನೆಚ್ಚರಿಕೆ ಮಾತು ಹೇಳುವೆಯಾ? ಹೋಗಲೇ, ನಾನೇನು ಅಷ್ಟು ದಡ್ಡನಲ್ಲ. ದೊಡ್ಡನಾದರೂ ಬುದ್ಧಿ ಹೇಳುದು ನನ್ನ ಧರ್ಮ. ಅದನ್ನೆಲ್ಲ ಹೇಳಲು ನೀನ್ಯಾರು? ರೌಡಿ. ನೀನ್ ಯಾವ ರೌಡಿ? ದಿನ ಬೆಳಗಾದರಲ್ಲೇ ಬರುತ್ತಲ್ಲ ಅದೇ ರೌಡಿ. ಓಹೋ, ಪೊಲೀಸರ ಕಣ್ಣ ತಪ್ಪಿಸಿ ತಿರುಗುವ ಲಪಡ ನನ್ನ ಮಗನೇ, ಹೌದಾ? ಲಪ್ಪಡ ನಾನಂದ್ರೆ ನಿಜವಾದ ಲಪ್ಪಡಗಳು ನೀವು. ನಾನು ಲಪ್ಪಡಗಿರಿಯಿಂದ ಮಾಡುವವರನ್ನು ಒತ್ತು ಓಡಿಸುವ ವೀರ. ಈರ ಸೂರನು ಹೌದಲ್ಲವೇ? ಅದನ್ನೆಲ್ಲ ನೀ ಹೇಳಬೇಕಾಗಿಲ್ಲ. ಕೊನೆಯದಾಗಿ ಹೇಳುವೆ, ನ್ಯಾಯವಾಗಿ ನಡೆದರೆ ಸರಿ. ನ್ಯಾಯ ಬಿಟ್ಟು ಅನ್ಯಾಯವಾಗಿ ನಡೆದರೆ ನಿನ್ನ ರುಂಡ ಕತ್ತರಿಸು ಗಂಡುಗಳೇ ನಾನೇ ನೆನಪಿಟ್ಟಿಕೋ. ನನ್ನ ರುಂಡ ಕತ್ತುರ್ತೀಯ? ಹೋಗಲೇ, ನಿನ್ನ ರುಂಡ ಕತ್ತರಿಸುವ ಗಂಡ ಈ ವಿಕ್ರಮನೇ. ಅಷ್ಟೇ ಮಾಡು, ಬರುತ್ತೇನೆ. ಆದಷ್ಟು ಬೇಗ ನಿನ್ನ ತಪ್ಪನ್ನು ತಿದ್ದಿಕೋ. ತಪ್ಪನ್ನು ತಿದ್ದಿಕೊಳ್ಳಬೇಕಾ? ತಪ್ಪು ತಿದ್ದಿಕೊಳ್ಳದಿದ್ದರೆ ಹಾಗಾದ್ರೆ ನಿನಗೇನು ಗೊತ್ತು ಈ ವಿಕ್ರಮನ ಮಹಿಮೆ? ನನ್ನ ರುಂಡ ತೆಗೆಯುವುದೆಂದರೆ ಆಕಾಶ ಭೂಮಿ ಒಂದುಗೂಡಿದಂತೆ. ಯಾವ ರೌಡಿ? ನಿಮ್ಮಂತ ರೌಡಿಗಳಿಗೆಲ್ಲ ಮಾ ಟ್ರೈನಿಂಗ್ ಕೊಟ್ಟ ಬಂದ ಮಾ ರೌಡಿ ನಾನು. ಆದರೂ ಸ್ವಲ್ಪ ಹುಷಾರದಿಂದಲೇ ಇರಬೇಕು. ಈ ಮಗನನ್ನು ಹೇಗೆ ಮಾಡುವುದು? ಇವನನ್ನು ಆದಷ್ಟು ಬೇಗ ಆಕಾಶವಾಸ ಮಾಡಲೇಬೇಕು. ಹೇಗೆ ಮಾಡುವುದು? ಇದ್ದೇ ಇದ್ದಾಳಲ್ಲ ನನ್ನ ರಾಜಶ್ರೀ, ಅವಳ ಕೈಯಿಂದ ಮಂತ್ರ ಹೇಳಿಸಿದರಾಯ್ತು. ಅಲ್ಲ, ನಾನು ಏನಾರ ಆ ಅಂತ ಕಳ್ಸಿದ್ರ ಈ ಅಂತವ, ಈ ಅಂತ ಕಳ್ಸಿದ್ರ ಆ ಅಂತವ. ನನ್ನ ಮೇಲೆ ಅಂದ್ರೆ ನನಗಿಂತ ಮೇಲೇನೆ ಅದಾರಿ. ತಲೆ ಚಿಟ್ಟಾಗಿ ಹೋಗ್ಬಿಟ್ಟೈತ್ರಿ ನಮಗ. ಇನ್ನು ಹೆಂಗ್ ಕಳ್ಸೋದು ಅಂತ ವಿಚಾರ ಬರುವಲ್ದು. ಅವರಮ್ಮ ನಿನ್ನ ಗಂಡ ನಮ್ಮ ನೀ ಮ್ಯಾಲಾದ್ರ ಮುಗೀತ ನನ್ನ ಕತಿ. ನಮ್ಮಂತ ಮಠ ಕಟ್ ಬಂದ್ಯಾ? ಬಾ. ಬಂದ್ ಬಾಳತ್ತಾತ, ಬಂದ್ ಬಾಳತ್ತಾತ. ಏ, ಅದೇನೋ ದುಬ್ಬ ಹರಿಯೋದು ಅಂದಿಲ್ಲ, ಏನ್ಲ ಅದ್ ಅಂದಿದ್ದು? ಏನು ಇಲ್ಲ ಗೌರಿ, ನೀ ಮ್ಯಾಲಾದ್ರ ನಾವು ದುಬ್ಬ ಆಪರೇಷನ್ ಮಾಡೋದ ಅನ್ನಿ. ಏನಿಲ್ಲ ಗೌರಿ, ಹಾ. ನೀ ಮ್ಯಾಲಾದ್ರ ನಮ್ ದುಬ್ಬ ಕಟ್. ಹಾ, ಏನದ ಏನಂತಿಲ್ಲ ನೀನು? ಏನೂ ಇಲ್ಲ ಗೌರಿ, ಏನೂ ಇಲ್ಲ. ಹಾ, ಬಿಳಿ ಸಾಬ್ ಚಟ್ಟಿ ಸಾಬ್ ಅಂತೇಳಿ ನಾ ಸಣ್ಣವಿದ್ದಾಗ ನಮ್ಮ ಶಾಲಿಗೆ ಬರ್ತಿದ್ರ. ಹೌದಾ? ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರ ಹಾ. ಅವ್ರ ತುಪ್ಪ ಖರಾಬ್ ಮಾಡ್ತಿದ್ರ. ಅದಕ್ಕ ಮ್ಯಾಲಾಗಿ ಹೊಡಿತಾಳ ಅಂದೆ. ಹಾ, ಮ್ಯಾಲೆ ಹೊಡಿತ. ಲೇ 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 ಹೆಂಗ್ ನೋಡ್ರಿ ಇವನು. ಅಲ್ಲ, ಅವ್ರು ಹೊಡಿತಾರ ಅಂತ ಹೇಳಿದ್ರೆ ನಾನು ಹೊಡಿತೀನಿ ಅಂತ ಹೇಳಿದೇನ? ನಾನ್ ನಿಮ್ಮಂತವ್ರಿಗೆಲ್ಲ ಸಾಲಿ ಕಳ್ಸಂಗಿಲ್ಲ. ನಾ ಏನೇನಂದ್ರೆ ಬೇರೆದವ್ರಿಗೆ ಕಳ್ಸಂತೆ, ನಿಮಗೆಲ್ಲ ಸಾಲಿ ಕಳ್ಸೋದಿಲ್ರಿ ನಾನು. ಆ ನಿನಗ ಸಣ್ಣ ಹುಡುಗರು ಅಟ್ಟ ಸಮಾಧಾನ ಆಕ್ಕತಿ. ಏನದು? ಬಾಯ ಹಾ, ಹೌದೇ. ನಾನು ಕಲ್ಸೋದು ಸಣ್ಣ ಹುಡುಗರಿಗೆ ಅಷ್ಟೇ ಸಾಲಿ ಕಲ್ಸೋದು, ನಿಮ್ಮಂತವ್ರಿಗೆಲ್ಲ ಇಲ್ಲ. ಬಡಗಿ ಮಾಡಿ ಎಂತಾದ ಬಡಗಿ? ದೋಸ್ತ, ಎಷ್ಟು ಉದ್ದ ಐತೆ, ಹಾ, ಎಷ್ಟು ದಪ್ಪ ಐತೆ, ಎಷ್ಟು ಇಂಚ್ ಐತೆ, ಎಷ್ಟು ಇಂಚ್ ಐತೆ? ಅದು ನೋಡಿದ್ರೆ ನೀನು ಬಾಯಿ ಮುಚ್ಕೋದಲ್ಲ ದೋಸ್ತ, ಅಂತ ತೋರ್ದೈತೆ ಅದು ಬಡಿಗೆ.
ಅಂತ ಬಡಿಗೆ ನಮ್ಮೂರಾಗ ಸಿಕ್ತಾ ನಿನಗ ಯಾರ್ದ ಅದಲ್ಲ ನಮ್ಮ ಗ್ಯಾರಂಟಿ ಯಾಕೋ ನಿನ್ನವ್ರು ಯಾಕ ಆ ಗ್ಯಾರಂಟಿ ಬಡಿ ಸರಿ ಇಲ್ಲ ಮೂರ್ ತಗದ ತುಂಡಾಗ್ಯದ ಅಲ್ಲೇ ಅವನವನು ಪ್ರಸಂಗ ಹಂಗಿತ್ತ ತಂದು ಕೊಟ್ಟ ಅವನವ್ನು ಸರಿ ಹೋಗತ್ತಂದ ನಾನು ಹಾಕಿ ನೋಡಕ್ ಸರಿ ಹೋಗತ್ತ ಅಲ್ಲ ಗೌರಿ ನಂದ್ ಕೇಳಬಾರ್ದನ ಬಡಿಗೆ ಮಾಸ್ತೆತ್ತ ಇಲ್ಲಿ ಬಿಡ್ಲಿ ಅವನು ನೀನ್ ತೂಕ್ ಹಿಡಿದು ಹಳೆ ಕೆಮ್ಮನಾಗಿ ತೂತ್ಗಿದ್ ಬದೈತೇನೋ ಅಂತ ಕೇಳಿಲ್ಲಪ್ಪ ನಾವು ಹುಳ ತಿನ್ನಾಕ ಸಿಕ್ಕರಲ್ಲ ತಿನ್ನೋದು ಆ ಬಂದೂರವಾದ ಬಡಿಗೆಗೆ ಒಂದು ಚೀಲ ಮಾಡ್ಯ ಹಾ ಅದಕ್ಕೆ ರೆಕ್ಕ ಅರಿವಿ ಸುತ್ತಿ ಭದ್ರವಾಗಿ ಕಟ್ಟಿಟ್ಟಾನೆ ಅಷ್ಟಾಗಿ ಇಟ್ಟನೆ ಇಟ್ಟು ಕೆಡಬಾರ ಅಂತ ಹೇಳಿ ದಿವ್ಸಕ್ಕೆ 3-4 ಸಲ ಸಾಬೂನ್ ಎಷ್ಟು ತೊಳಿತೇನೆ ನಾ ಇಷ್ಟೆಲ್ಲಾ ಮಾಡೇನೆ ನೀ ಏನು ಮಾಡಿದಿ ದೋಸ್ತ ನೀ ಏನ್ ಮಾಡೋದು ಬೇಡ ನಿನ್ನ ಬಡಿಗೆ ನೀನ್ ಹತ್ರ ಏನಿಲ್ಲ ಮಾರಯ್ಯ ಅವನು ಸಾಕಾಗಿ ಹೋಗಿದ್ದ ಬಡಿಗೆ ಸುಮಾರು ಮಾತಾಡ್ ನಮ್ಗೆ ಬೇಡ ಇದ ಖುಷಿಯಾಗಿ ಮಾತಾಡ್ಬೇಡ ಗಂಡಸು ಅದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೂ ಗೊತ್ತಾ? ನನ್ನ ಹತ್ರ ಯಾವಾಗ ಬಂದಿದ್ದಿ? ಏನಂದೆ? ಬಾಯಿ ಮುಚ್ಚಂದೆ. ಮುಚ್ಚಿದ್ರೆ ಏನೋ ಮಾಡ್ತೀಯಾ? ನಿನ್ನ ಮೈ ಮೇಲಿರೋ ಬಟ್ಟೆ ಬಿಚ್ಚಿ ರೇಪ್ ಮಾಡಿಬಿಡ್ತೇನೆ. ಬಾಯಿಗೆ ನನಗೆ ಬಗಸಿರೋ ರಾಸ್ಕಲ್. ಅಂತೂ ನನಗೆ ಮಾತನಾಡಿ ನನ್ನದೇ ರೋಡ್ ಮೇಲೆ ಎದುರಿಸ್ತೀಯಾ? ಅಷ್ಟೇ ಅಲ್ಲ, ಇಲ್ಲಿವರೆಗೆ ಯಾವ ಹೆಣ್ಣಿನ ಮೈ ಮುಟ್ಟಿಲ್ಲ. ಅಕಸ್ಮಾತ್
ಹೆಚ್ಚು ಕಡಿಮೆ ಮಾತಾಡಿದರೆ ಇಲ್ಲೇ ರೇಪ್ ಮಾಡಿಬಿಡ್ತಾನೆ ಸೂಳೆ. ನನಗೆ ಸುಳ್ಳಷ್ಟು ಬಿಟ್ಟಾರೆ ನಿನಗೆ. ನನ್ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಕೊಬ್ಬು ನನಗಲ್ಲೇ, ಕೊಬ್ಬು ನಿನಗಿನ ಕೊಬ್ಬು. ನನಗೆ ಕೊಬ್ಬು ಅಂತೀಯಲ್ಲ, ನಾನು ಯಾರು ಅಂತ ನಿನಗಿನ್ನೂ ಗೊತ್ತಿಲ್ಲ. ನೀನ್ಯಾರೆಂಬುದು ಗೊತ್ತು. ಕಾಮದ ಜೋಲೆಯಲ್ಲಿ ತುಂಬಿಕೊಂಡು ಕಾಮ ತಪ್ಪಿಗಾಗಿ ತಕ್ಕ ತಂದಿದ್ದಾರೆ ಗೊತ್ತು. ಮತ್ತೊಬ್ಬನ ಸೂಳೆಯಾಗಿರುವ ಬಜಾರಿ ಎಂದು ಚೆನ್ನಾಗಿ ಗೊತ್ತು. ನನಗೆ ಬಜಾರಿ ಅಂತ್ಯಾ? ಇರು, ವಿಕ್ರಮ್ ಹೇಳಿ ನಿನ್ನ ಕೊಲೆ ಮಾಡಿಸ್ತೀನಿ. ನನ್ನ ಕೊಲೆ ಮಾಡುವ ಗಂಡು ಈ ಭೂಮಿ ಮೇಲೆ ಯಾರು ಹುಟ್ಟಿಲ್ಲ. ಅಕಸ್ಮಾತ್ ಬಂದರೂ ಉಳಿಯುವುದಿಲ್ಲ. ಹೋಗಿ ಹೇಳು ನಿನ್ನ ವಿಕ್ರಮನಿಗೆ ತಮ್ಮಿದ್ದರು ಭೇಟಿಯಾಗಲು. ದಮ್ಮಿದ್ರೆ ಅವ್ರ ಮುಂದೆ ನಿಂತು ನೀನ್ ಮಾತನಾಡು. ನಿನ್ನ ಪ್ರಾಣವನ್ನ ತೆಗೆದು ಬಿಡ್ತಾನೆ. ಪ್ರಾಣ ತೆಗೆಯುವುದು ಮಾತ್ರ ಗೊತ್ತು, ಪ್ರಾಣ ಕೊಡುವುದು ಗೊತ್ತಿಲ್ಲ. ಅಂತೂ ಇಷ್ಟೊಂದು ಜನರ ಮಧ್ಯ ನನಗೆ ನಿಂತು ರೋಡ್ ನಲ್ಲಿ ಮಾತನಾಡ್ತಾ ಇದೆಯಲ್ಲ, ನೀನು ಮೈ ಚರ್ಮ ಸುಲಿಸ್ತಾ ಹೋದ್ರೆ ನನ್ನ ಹೆಸರು ರಾಜಶ್ರೀನೇ ಅಲ್ಲ. ಇದು ಗತಿ ರಾಜಶ್ರೀ, ಕಮ್ ಹಿಯರ್ ಬ್ಯೂಟಿಫುಲ್ ನೇಮ್ ರಾಜಶ್ರೀ. ಸ್ವಲ್ಪ ಕಾಣಿಕೆ ಹೋಯ್ತೀಯ ನಿನ್ನ ವಿಕ್ರಮನಿಗೆ. ಇರೋ, ನಿನ್ಗೊಂದು ಒಳ್ಳೆ ಗತಿ ಕಾಣಿಸ್ತೀನಿ. ಇಲ್ಲೇ ನಿಂತ್ಕೊಂಡು ಕಾಮದ ಜ್ವಾಲೆಯನ್ನು ತುಂಬಿಕೊಂಡ್ರು ಕಾಮ ತೃಪ್ತಿಗಾಗಿ ಹೆತ್ತ ತಂದೆ ತಾಯಿಯನ್ನು ಬಿಟ್ಟು ಮತ್ತೊಬ್ಬನ ಸವಳೆಯಾಗಿ ಬಂದಿರುವ ಬಜಾರಿ. ಸಂಜಯ್, ವೆಲ್ಕಮ್. ಸಂಜಾ, ನನ್ನ ದಾರಿಗೆ ಅಡ್ಡ ಬಂದವರನ್ನು ನಾನು ಏನು ಮಾಡ್ತೇನೆ ಗೊತ್ತಾ ಮಗನ? ಸೇರ್ಮಂಡ್ರೆ, ನಮ್ಮಂತರು ಮಾನಭಂಗ ಮಾಡುತ್ತಿರುವ ಹೆಣ್ಣು ಮಕ್ಕಳನ್ನು ಕಾಪಾಡಲು ಬಂದ ಶ್ರೀಕೃಷ್ಣನಿವನು. ಸಾಕು ಬಿಡಿ, ಏನು ಪಾಪ ತಿಳಿದೇ ಮಾತಾಡ್ಬಿಟ್ಟಿದ್ದಾನೆ. ಎಲ್ಲಾದ್ರೂ ಹೋಗಿ ಬದುಕೊಳ್ಳಿ. ಇಂಥವರನ್ನು ಬಿಡುತ್ತಾ ಹೋದರೆ ಮುಂದೆ ನಮಗೆ ಮೃತ್ಯು ಆಗುತ್ತಾರೆ. ಮೃತ್ಯು ಆಗುತ್ತಾರೆ ಎಂದು ಭವಿಷ್ಯತ್ಕಾಲ ನುಡಿಗಳ ಚೇರ್ಮನ್. ಒಂದಿನ ಒಂದು ದಿನ ನಾನೇ ನಿನ್ನ ಮೃತ್ಯು. ನನ್ನ ಮೃತ್ಯು. ಸಂಜಾ, ಹಾಗಾದರೆ ತಿನ್ನು ಮಗನೇ. ಸಂಜಾ, ಆರತಿಯನ್ನು ನನ್ನ ಮನೆಗೆ ತಂದು ಒಪ್ಪಿಸು. ಯಾಕೆ? ಅವನ ದೇಶದ ಪಡೆಯುವುದಕ್ಕೆ. ಲೇಖತ್ತೆ ಬಾಯಿ ಬಿಗಿಯಲ್ಲಿ ಇಟ್ಟುಕೊಂಡು ಮಾತಾಡು. ಅಕಸ್ಮಾತ್ ಆ ಮಾತನ್ನು ಮಾತನಾಡಿದರೆ ನಿಮ್ಮನ್ನು ತುಂಡಾಗಿ ಕತ್ತರಿಸಿ ಬಿಡ್ತೇನೆ. ತುಂಡು ತುಂಡಾಗಿ ಕತ್ತರಿಸುವ ಗಂಡುಗಲಿ ನೀನೇನಾ? ಕತ್ತೆ, ಆರತಿಯನ್ನು ತಂದು ನನಗೆ ಒಪ್ಪಿಸು. ಯಾಕಂದರೆ ಅವಳ ಸೌಂದರ್ಯ ಸುಖ ಪಡೆದು ಅವಳ ದೇಹದಲ್ಲಿ ಈ ಚರ್ಮನ ಬಿಸಿ ರಕ್ತವನ್ನು ಅವಳ ಅಂಗಾಂಗದಲ್ಲಿ ಹರಿಸಿ ನನ್ನ ಆಸೆಯನ್ನು ತೀರಿಸಿಕೊಳ್ಳಬೇಕು. ಅದಕ್ಕೋಸ್ಕರ ನೀನೇನ್ ಬೇಕಾದರೂ ಕೇಳಿದ್ರು ಕೊಡ್ತೇನೆ. ಅದಕ್ಕಾಗಿ ನನಗೆ ಆರತಿ ಬೇಕೇ ಬೇಕು.
ಯಾವುದೋ ಕೆಲಸ ಇದೆಯಲ್ಲ ನಿನಗಾಗೋದು. ನಾನು ಕೆಲಸ ಮಾಡ್ತೀನಿ. ಯಾವ ಕೆಲಸ? ಶಂಕರನ ಹೆಂಡತಿ ಆರತಿ ಬೇಕು. ನನಗೇನು ಕೊಡ್ತೀಯ? ನನ್ನ ಕೆಲಸ ಸಕ್ಸಸ್ ಆದರೆ 10,000 ಬಹುಮಾನವಾಗಿ ಕೊಡುವೆ. ಚೇರ್ಮನ್, ಇವಳು ನಿನಗೇನಾಗಬೇಕು? ವಿಕ್ರಮನ ತಂಗಿ ಮುಂದೆ ನನಗೆ ಹೆಂಡತಿಯಾಗುವಳು. ಚೇರ್ಮನ್, ನನ್ನದೊಂದು ಮಾತು ಕೇಳ್ತೀಯ? ಯಾವ ಕೆಲಸ? ಆರತಿಯನ್ನು ತಂದು ಕೊಟ್ರೆ ನನಗೆ 10,000 ರೂಪಾಯಿ ಬಹುಮಾನ ಕೊಡ್ತೀಯ. ಆದರೆ ನಿನ್ನೆ ಹೆಂಡತಿಯಾಗುವವನು ನನ್ನ ಆಸೆ ಒಂದೇ ಒಂದು ಸಲ ನನ್ನ ಆಸೆ ತೀರಿಸಲು ಕಳಿಸಿಕೊಟ್ರೆ ನಿಮ್ಮೆಲ್ಲರನ್ನೂ ಈ ಜೀವಂತ ಈ ಭೂಮಿ ಮೇಲೆ ಬಿಡುತ್ತೇನೆ. ಯಾರು ನೀನು? ನಿಮ್ಮಂತ ತಾಯಿಗಂಡ್ರು ಹೊತ್ತು ಬುದ್ಧಿ ಕಲಿಸುವ ಗಂಡು. ಮರ್ಯಾದೆಯಿಂದ ಮಾತನಾಡು. ನಿಮ್ಮಂತ ನಾಯಿ ಕೋಳಿಗಳನ್ನು ಸಾಕಷ್ಟು ಜನ ಸರ್ವನಾಶ ಮಾಡುತ್ತಾ ಬಂದಿರುವ ಈ ಹುಲಿಗೆ ನನ್ನಿಂದ ಆಗದು. ರೌಡಿ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನಾನೇನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ. ಚೇರ್ಮನ್, ನನ್ನ ಪ್ರಾಣ ನಿನ್ನ ಕೈಯಲ್ಲಿ. ಚೇರ್ಮನ್, ನಿಮ್ಮಂತ ಸಾವಿರಾರು ಜನ ತಾಯಿಗಂಡರನ್ನು ಹಾಗೂ ನಿಮ್ಮೊಡನೆ ನಡೆಸುವ ಇಂಥ ನಾಯಿಗಳನ್ನು, ಇಲ್ಲಿ ನಿಮ್ಮೊಡನೆ ನಟಿಸುವ ಇಂಥ ಸುಳ್ಳಿಯನ್ನು ಬೇಕಾದಷ್ಟು ಜನ ಕೈಲಾಸಕ್ಕೆ ಕಳಿಸಿದ ಗೊಂಡು ನಾ. ಆರತಿ ವಯಸ್ಸೇನು, ನಿನ್ನ ವಯಸ್ಸೇನು? ನಿನಗೀಗ ಅವಳು ಹತ್ತು ಸಮಾನ ತಾಯಿಯ ಸಮಾನ. ನೀನು ಅವಳಿಗೆ ಮಗನ ಸಮನಾಗಿರುವಿ. ಅಂತರ ಸಮಯದಲ್ಲಿ ನೀನು ಅವಳನ್ನು ಮೋಹಿಸಲು ಪ್ರಯತ್ನಿಸುತ್ತಿರುವಲ್ಲ, ನಿನಗೆ ಮಾನವತೆ ಇಲ್ಲ. ಅದಕ್ಕೆ ಅದು ನಿನಗೆ ಅರ್ಥವಾಗಲಾರದು. ಅದು ಅರ್ಥವಾಗಬೇಕಾದರೆ ಅದು ಒಂದು ಪ್ರಯೋಗ ಮಾಡಿ ತೋರಿಸಬೇಕಾಗುತ್ತದೆ. ಚೇರ್ಮನ್, ಬಂದೂಕು ಗಟ್ಟಿಯಾಗಿ ಹಿಡಿದು ವಿಕ್ರಮ್. ಚೇರ್ಮನ್, ನಿಮಗೆ ಹೀಗೆ ಅನಿಸುತ್ತಿದೆ. ಇದಕ್ಕೂ ಅರ್ಥವಾಗಲಿಲ್ಲವೆಂದರೆ ಮುಂದಿನ ಪ್ರಯೋಗ ಅದು ಒಂದು ಪ್ರಯೋಗ ಮಾಡಿ ತೋರಿಸಬೇಕಾಗುತ್ತದೆ. ಮರ್ಯಾದೆ ನಿಮಗೆ ಕೊಡುವುದು ಎರಡು ವಾರ್ನಿಂಗ್. ನಾನು ಯಾರಿಗೆ ಹೇಳಿದರೆ 3 ಮುಗಿದರೆ ನಿಮ್ಮ ವಿಷಯ ಮುಗುದಂತೆ ಬರುತ್ತೇನೆ. ಮಿಸ್ಟರ್, ನಡೆ ಹೋಗು. ಹೋಗು. ಹತ್ತಿಗೇನು ಗೊತ್ತು ಮತ್ತಿನ ಶಕ್ತಿ. ಇವನನ್ನು ಬಿಡಬಾರದು. ಇದು ಹಸಿದ ಹುಲಿ. ಈ ಹುಲಿಯು ನಿನ್ನನ್ನು ಹರಿದು ತಿಂದಾಗಲೇ ನನ್ನ ಹಸಿವು ಎನ್ನುತ್ತದೆ. ಚೇರ್ಮನ್ರೆ, ನನಗೆ ಕೊಟ್ಟ ನಾಯಿ ತಲೆ ಏರಿಕೊಟ್ಟಂತೆ ಈ ಮಗನನ್ನು ಸುಮ್ಮನೆ ಬಿಡಬಾರದು. ಅವನನ್ನ ನೀವು ಸುಮ್ಮನೆ ಬಿಡಬಾರ್ದು ಅಂತ ಹಾಗೆ ನಿಂತಿದ್ರೆ ಹೇಗೆ? ಅವ್ನು ಹಾಗೆ ಮಾತಾಡ್ಕೊಂಡು ಹೋಗಾಯ್ತು. ಮೊನ್ನೆ ನೋಡಿದರಾಯ್ತು. ಒಳಗೆ ನಡೀರಿ, ಒಳಗೆ ಹೋಗಿ ವಿಚಾರಿಸೋಣ.
ಗ್ಯಾರಂಟಿ. ಸುಳ್ಳು ಹೇಳಲಾರಲೆ 18 ಅಲ್ಲ. ಹಿಂದಕ ಒಮ್ಮೆ ಪೆನ್ನ ಕೇಳಿ ಹೋಗಾಕೆ ಈಗ ಬಂದಿ, ಈಗ ಬೆಟ್ಟಾಗಿ ಅಂದ್ರ ಮುಂದೆ ಯಾವಾಗಲೇ ನೀ ಬೆಟ್ಟಾಗೋದು ಐತ ನನಗೆ. ಏ ನನಗ ಏನಲ್ಲಿ ಮಾನ ಮರ್ಯಾದೆ ಐತಿಲ್ಲೋ ಅಂತ ಕೇಳಕತ್ತಿಲ್ಲ. ಹೋಗಿ ಹೋಗಿ ನಂದ ಅದ ನಾನು ಕೇಳುದು ಮಾನ್ಯ ಮರ್ಯಾದೆ ಅಂತ. ಲೇ ದೋಸ್ತ, ನೀ ಉಲ್ಟಾ ನನ್ ಕೇಳಕ್ ಬರ್ಬೇಡ. ನಾ ಎಲ್ಲ ಇದ್ದಲ್ಲಿ ನಾನು ಈಗ ಹೋಗಿ ಟೀಚರ್ ಆಗಿ ಬಂದಿದ್ದೆ ದೋಸ್ತ. ಯಾಕ ನೋವು ಅಕ್ಕೈತಿ, ಎಲ್ಲಿ ನೋವು ಅಕ್ಕೈತಿ ಅಯ್ಯೋ. ತೋರಿಸೋದು ಅಲ್ಲೇ ನೋಡಿ. ಇತ್ತ ದಿವಸ ಎಲ್ಲಿಗೆ ಹೋಗಿದ್ದಿ? ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ದಿ? ನಾನು ಬೇಕಾದಲ್ಲಿ ಹೋಗಿದ್ದೆ. ಅದಂತಾಗ ನಿಂದು ದೊಡ್ಡ ಸುದ್ದಿ. ಅದೇಲೆ ಅವನು ನನ್ನ ದುಡ್ಡು ಸುದ್ದಿ ಇದ್ದಿತ್ತಲ್ಲ, ಅದ ಬಗೆಹರಿಸ್ಕೊಂಡ್ ಬರಕಂತ ಹೋಗಿದ್ ನೋಡ್ರಿ ಅಜ್ಜ. ಏ ಟೀಚರ್ ಆಗೋ ಕೆಲಸ ಬಂದಿತ್ತಲ್ಲ, ಅದನ್ನ ಅವನವನು ಗೀಚ್ ಬರ್ದು ಹೋಗುದು ಬರ್ಬೇಕಂತ ಬಂದಿದ್ದೆ. ಇನ್ನೇನ್ ಮಾಡ್ತಾ ಇಲ್ಲಿ? ಹಾ ಇಲ್ಲ ಹೂ ಇಲ್ಲ. ನಿಂದ ಟ್ರೈನಿಂಗ್ ಇತ್ತ? ಹೌದು ಮತ್ತೆ. ಅಲ್ಲೇ ನಿನಗ ಟ್ರೈನಿಂಗ್ ಎದಕ್ಕೆ ಬೇಕಾಗಿತ್ತು? ನಾ ಕೊಟ್ಟ ಟ್ರೈನಿಂಗ್ ಬರೋಬ್ಬರಿ ಆಗಲಿಲ್ಲ. ಲೇ ನೀ ಕೊಟ್ಟ ಟ್ರೈನಿಂಗ್ ಎದ್ರಾಗ ಆಗೋದ್ಲೆ? ನಿಂದಿಲ್ಲಿ ನಂದಿಲ್ಲಿ ಆ ಟ್ರೈನಿಂಗ್ ಮಾತ್ರ ಇಲ್ಲಿ ಇಲ್ಲ ಬೇಡಮ್ಮವ. ಇಲ್ಲಿ ನೋಡ, ಯಾವ ಟ್ರೈನಿಂಗ್ ಬೇಡ ಇಲ್ಲ. ನಾನು ಇನ್ನೂ ಮದ್ವೆ ಆಗೋದು. ಇದು ಬೇಡ ಮತ್ತೆ ತಿಳ ನಡಿ ಹೋಗೋಣ. ಸಣ್ಣ ಹುಡುಗರಿಗೆ ಕಲಸಾಕತ್ತಿ, ಈ ನಮನಿ ನೀ ಮಾಡಾಕತ್ತಿ ಅಂದ್ರ ಇನ್ನು ಹಾಫ್ ಪ್ಯಾಂಟಿನ ಹುಡುಗರಿಗೆ ಕಲ್ಸುದಂದ್ರ ನೋಡ. ಮತ್ ಪ್ಯಾನ್ನ ತಗೊಂಡ ಚೂಂಚಿ ಚೂಂಚಿ ತೂತ್ ಮಾಡಿ ಇಡ್ಯಾರ. ಎಲ್ಲ ತೂತ್ ಮಾಡ್ಬೇಕು ನಾನು ಬಿಡಂಗಿಲ್ಲ ದೋಸ್ತ. ತೂತ್ ಮಾಡೋದು ಏನು ಬೇಡ. ಈಗ ತೂತ್ ಮಾಡೋದು ಬಂದಲ್ಲಿ ಈಗ ಬಂದೈತೆ ನೋಡಿ. ಬೇಡ ನಡಿ.
ಟೈಮ್ಗಳು ಎಲ್ಲ ಬಂದಾಗತ್ತವ ತಂದೆ ತಗತ್ತಲ್ಲ ಚಾಲು ಅವು ಆಗುವ ನನಗೆ ಏನ್ ಮಾಡ ಈಗ ನಮ್ದೇ ತಂಡೆ ಚಾಲು ಮಾಡೋಣ ಅಂತೀನ ಈ ಊರಲ್ಲಿರುವ 2 ವಿಷ ಜಂತುಗಳನ್ನು ನಾಶ ಮಾಡಲೇಬೇಕು. ಇಲ್ಲದಿದ್ದರೆ ಬಡಬಗ್ಗರು ಬದುಕುವುದು ಕಷ್ಟವಾಗುತ್ತದೆ. ನಾನು ಮಾಡುತ್ತಿರುವ ಕೆಲಸ ಒಳ್ಳೆದು ಕೆಟ್ಟದ್ದು ನನಗೆ ಗೊತ್ತಿಲ್ಲ. ಅದರಂತೆ ಈ ಚೇರ್ಮನ್ ಬಡಬಗ್ಗರಿಗೆ ಬಂದ ರೇಷನ್ ಕಂತ್ರಿ ಮಾಡುವ ಕಳ್ಳ, ಅದು ಅಲ್ಲದೆ ಕಣ್ಣಿಟ್ಟ ಹೆಣ್ಣಿನ ಚೀಲ ಹಾಳು ಮಾಡುವ ಕಾಮುಕ. ಅವನೊಡನೆ ವಿಕ್ರಮ್ ಮತ್ತು ರಾಜೇಶ್ವರಿ ಕೂಡಿಕೊಂಡು ಮಾಡುತ್ತಿರುವ ಕೆಟ್ಟ ಕೆಲಸವನ್ನು ನಿಲ್ಲಿಸಿ ಅವರಿಗೆ ತಕ್ಕ ಪಾಠ ಕಲಿಸಲೇಬೇಕು. ಇರದಿದ್ದರೆ ಚೇರ್ಮನ್ ಕಾಮದ ಕಣ್ಣಿಗೆ ಸೇಡೆಂಬ ಬಾಣ ಬಿಟ್ಟು ನಿನ್ನ ಸದಪಡೆಸ ಈ ವೀರ ಬರುತ್ತಿದ್ದಾನೆ ಎಲ್ಲ ಪಾಲಿನ ಯಮವಾಗಿ. ಗೌಡ तेरे बर्बादी का आखिरी समय आ गया. तेरे डर से तेरा सर काट को खून पिछाऊंगा. चैन मिलेगा. ತಾಯಿ ಅಂತೂ ನನ್ನ ಆಸೆಯಂತೂ ಈಡೇರಿಸಲಿಲ್ಲ. ನನ್ನ ಆಸೆಯ ಕೋಪರ ಕನ್ನಡಿಯನ್ನು ಒಡೆದು ನೂರು ಮಾಡಿದಲ್ಲ. ನನ್ನ ಮನೆಗೆ ದೀಪ ಹಚ್ಚಲು ಉತ್ತಮ ಮಗನನ್ನಾದರೂ ಬಿಡಬಾರದೆ. ತಾಯಿ ನಾನು ಅಷ್ಟೊಂದು ಪಾಪಿಟ್ಟೆ. ನಾನು ಪಾಪಿಟ್ಟನಾದರೆ ನನ್ನ ಸೌಭಾಗ್ಯೋದ್ಯಮಕ ನೋಡಾದರೂ ಒಬ್ಬ ಮಗನನ್ನಾದರು. ದೇವತೆಯೇವ ನೀನು ರಾಕ್ಷಸಿ. ನಮ್ಮಂತ ಭಕ್ತವಂತರನ್ನು ಕಾಲಲ್ಲಿ ಎತ್ತಿ ಭಕ್ತಿಗಳನ್ನ ಶ್ರೀಮಂತರನ್ನು ರಕ್ಷಿಸಿ ನಮ್ಮಂತವರನ್ನು ನಿನ್ನ ಹಸುವಿಗಾಗಿ ಬಿಟ್ಟಿರುವಿಯ ದೇವತೆಯಲ್ಲ, ನೀನು ಕಲ್ಲು ಮೂರ್ತಿ. ನಿನಗೂ ದಿನಾಲು ಪೂಜೆ ಬೇಕೆ, ಪುರಸ್ಕಾರ ಬೇರೆ ಬೇಕೆ. ನಿನ್ನಂತವಳಿಗೆ ದೇವತೆಯನ್ನ ನಾಮಂತಿಕಕ್ಕೂ ಬೇರೆ ಕೊಡಬೇಕಾ? ಹೇ ದೇವತೆ, ನೀನೇ ತಂದೆ ಭಕ್ತನ ಮಾತಾಯಿ. ನೀನು ದೇವತೆ ಆಗು, ಅದು ನಿಧಿಯೇ ಆಗು. ನಾನು ನಿನಗೆ ಎಲೆ ಶಂಕರ, ಕಣ್ಣು ತೆರೆದು ನೋಡಲೇ ಮಗನೇ. ಕರೆಕ್ಟ್ ಮಗನ, ಕರೆಕ್ಟ್ ಕೇಳಿದೆಯ ಈ ಮಾತನ್ನು. ದೇವರಾದರೂ ಮನೆ ಕೆಲ್ಸಕೊಳ್ಳುವುದೇ? ಎಲೆ ಶಂಕರ, ನಾನು ಹೇಳುತ್ತಿರುವುದು ನಿನಗೆ ಮಗನೇ. ಆ ದೇವರನ್ನೇ ಕೇಳ್ತೇನೆ ಕತ್ತೆ. ಎಲೆ ಇಕ್ಕಳ ಮರ್ಯಾದೆಯಿಂದ ಮಾತಾಡು. ಬಿಸಿಲಾಗ್ತಾ ಇದೆ ಎಂದು ಎಲಕಿನಿಂದ ಮಾತಾಡಬೇಡ. ನಾನು ಮುದುಕನಾದರೂ ನನ್ನ ಶಕ್ತಿ ಹೆಣ್ಣು ಸತ್ತಿಲ್ಲ. ನಿಮ್ಮಂತ ಸೊಕ್ಕೆ ಬಂದ ಕತ್ತೆಗಳನ್ನು ಒಟ್ಟು ಮುಳುಗಿಬಿಡುವ ಶಕ್ತಿ ನನ್ನಲ್ಲಿ. ಶಂಕರ, ನಾನು ಯಮಕ ಆವೇಶದಿಂದ ಹೇಳಕತ್ತಿಲ್ಲ. ಇಲ್ಲಿದೆ ನೋಡು, ಇದರಿಂದ ಹೇಳುತ್ತೇನೆ. ಎಂತ ಹರೆಯದ ವಯಸ್ಸಿನಲ್ಲಿ ನಮ್ಮಂತ ಮುದುಕರಿಗೆ ನೀನು ಬೆಸ್ಟ್ ತೋರಿಸ್ತೀಯಾ? ಎಲೆ ಶಂಕರ, ನೀನು ನನಗೆ ನನ್ನ ಆಸ್ತಿಯನ್ನು ನಿನ್ನ ಹೆಂಡತಿ ಹೆಸರಲ್ಲಿ ಬರೆಸಿಕೊಂಡಿರುವೆಲ್ಲ. ನೀನು ಶಂಡ, ನಾನು ಗಂಡ. ಆಯುಷನು ಎತ್ತಬೇಡ, ಆಯುಷನು ಎತ್ತಬೇಡ. ಪೊಂಡ ಪ್ರಚಂಡಾಗದೆ ಜೋಕೆ ಮಗನೇ. ಪುಂಡ ಪ್ರಚಂಡ ಹೋಗಲೇ. ಎಲೆ ಶಂಕರ, ನಿನಗೂ ಇನ್ನೂ ಅವಕಾಶ ಕೊಡುವೆ. ನನಗೆ
ಸೇರಬೇಕಾದ ಆಸ್ತಿಯನ್ನು ನನಗೆ ಬಿಟ್ಟು ಕೊಡದಿದ್ದರೆ ಈ ಭೂಮಿ ಮೇಲೆ ನಿನ್ನನ್ನು ಬದುಕಲು ಬಿಡುವುದಿಲ್ಲ. ಏನು ಮಾಡುವೆ ಮಗನೇ? ಏನು ಮಾಡುತ್ತೀಯ? ನಿನ್ನ ಹೆಂಡತಿಯನ್ನು ನನ್ನ ಪಿಸ್ತೂಲಿಗೆ ಬಲಿ ತೆಗೆದುಕೊಳ್ಳುತ್ತೇನೆ. ನೀನು ನಿಜವಾಗಿ ನಿಮ್ಮ ಅಪ್ಪನ ಮಗನಾಗಿದ್ರೆ ಅರ್ಥ ಮಾಡಲೇ ಹೋಗ್ತೇನೆ. ಹೋಗು ಪೆದ್ದಣ್ಣನ ಮಗನೇ, ಹೋಗು. ಸಾವು ಸಮೀಪಿಸಿದ ಪೆದ್ದಣ್ಣನ ಮಗನೇ, ಇನ್ನು ತಡ ಮಾಡಬಾರದು. ಈ ಮಗ ಅಂದಂತೆ ನನ್ನ ಆಸ್ತಿ ನನ್ನದಾಗಬೇಕು. ಇಲ್ಲ, ಅವರಿಬ್ಬರಲ್ಲಿ ಒಬ್ಬರ ಪ್ರಾಣ ತೆಗೆಯಬೇಕು. ಎರಡರಲ್ಲಿ ಒಂದು ಮಾಡದಿದ್ದರೆ ನಾನೇಕೆ ಹುಟ್ಟಬೇಕು? ಇದಕ್ಕಂತ ವಿಕ್ರಮನಾಗಿ ಎಲೆ ಶಂಕ್ರಿಯ ಬರುತ್ತೇನೆ. ನಿನ್ನ ಸಂಸಾರವನ್ನು ಚಿತ್ರ ಮಾಡಲು. ಅಬ್ಬಬ್ಬಾ, ಈ ಚೇರ್ಮನ್ ನಂಬ್ಕೊಂಡ್ರೆ ಏನು ಕೆಲಸ ಆಗೋದಿಲ್ಲ. ಅಂತೂ ಇಬ್ಬರ ಮಧ್ಯೆ ನಿಂತು ನನ್ನನ್ನ ಗೆದ್ಕೊಳ್ಳೋದ್ನಲ್ಲ ರೌಡಿ. ಅವಳನ್ನಾದ್ರೂ ಪ್ರೀತಿ ಮಾಡಿದ್ರೆ ಇಷ್ಟೊತ್ತಿಗೆ ಒಳ್ಳೆ ಸುಖವಾಗಿರ್ಬೋದಾಗಿತ್ತು. ಇವರಿಬ್ರು ವೇಸ್ಟ್ ಮಾಡಿ ಏನು ಕೆಲಸನೇ ಆಗೋದಿಲ್ಲ. ಎಲ್ಲಿ ಹಾಳಾಗೋದು ಏನು? ರಾಜೇಶ್ವರಿ, ಅಬ್ಬಬ್ಬಾ, ಅಂತೂ ನೆನೆಸ್ಕೊಂಡ ಟೈಮಿಗೆ ಬಂದೇ ಬಿಟ್ರಲ್ಲ. ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ಬೇಕಂತ ಮಾಡಿದ್ದೆ. ನಾನು ಅಷ್ಟೇ ರಾಜೇಶ್ವರಿ, ನಿನ್ನನ್ನು ಪ್ರೀತಿಸುವೆ. ಹೌದೇ ನನ್ನ ರಾಜ, ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗ್ತದೆ. ನಾನು ಅಂದ್ಕೊಂಡಂತೆ ಎಲ್ಲ ಆಯ್ತು. ಆದಷ್ಟು ಬೇಗ ಅಂದ್ಕೊಂಡಿದ್ದ ಕೆಲಸ ಮಾಡಿದ್ರು.
ಯಪ್ಪ ಚೇರ್ಮನ್ರ ಸೆಕ್ರೆಟರಿಗೆ ಮನೆಗೆ ಬರಲು ಹೇಳಿವ. ಯಾರ ಮನೆಗಿರಿ? ನಿಮ್ಮ ಅಪ್ಪನ ಮನೆಗೆ ಮಗನ. ನಮ್ಮಪ್ಪನ ಮನೆಗ ಅಂದ್ರ ನಮ್ಮ ಮನೆಗೆ ಅಂದಂಗಾತ್ರಿ. ಏ ಕಟ್ಟೆ, ನನ್ನ ಮನೆಗೆ ಬರಲು ತಿಳಿಸುವ. ಹ್ಞೂನ್ರಿ, ಎಂತ ದರಿದ್ರ ನನ್ನ ಮಗ ರೀ ಅಂತೇನೆ ಅಲ್ರಿ. ನಾ ಗುದ್ದೇಳ್ದಾಗ ಚೇರ್ಮನ್ನಾಗೇನ್ರಿ ಮಗ. ಇಲ್ಲಿಲ್ಲ ಅಂದ್ರೆ ಚುನುಮಾರಿ ಹಾಕಿದ್ರಿ, ಚುನುಮಾರಿ ಹಾಕಿದ್ದ. ಆರತಿ, ಬೇಲೂರಿನ ಶಿಲಾಬಾಲಕರನ್ನು ಹಾಗೂ ತ್ರಿಪುರ ಸುಂದರಿಯರನ್ನು ಮೀರಿಸುವ ನಿನ್ನ ರೂಪಲಾವಣ್ಯಕ್ಕೆ ಮನಸ್ಸು ನಾನು ಮನಸ್ಸು ಮಾಡಿದೆ. ನಿನ್ನ ಕರ್ಪೂರದ ಗೊಂಬೆ ಅಂತ ಮೈಕಟ್ಟನ್ನು ಮುಟ್ಟಿ ನನ್ನ ಇಚ್ಛೆಯನ್ನು ತೀರಿಸಿಕೊಳ್ಳಲೇಬೇಕು. ಈ ಚೇರ್ಮನ್ನ ದಂತಗಿಂತ ಆ ನಿನ್ನ ರಸಪುರಿ ಮಾವಿನ ಹಣ್ಣಿನಂತಿದ್ದ ಕೆನ್ನೆಯನ್ನು ಕಚ್ಚಿ ನನ್ನ ಇಚ್ಛೆಯನ್ನು ತೀರಿಸಿಕೊಳ್ಳದಿದ್ದರೆ ನಾನು ಈ ಊರ ಸೊಸೈಟಿ ಚೇರ್ಮನನೇ ಅಲ್ಲ. ಈ ಚೇರ್ಮನ್ ಕಣ್ಣಿಡುವುದಿಲ್ಲ. ಮೊದಲನೆಯ ಮಾತು, ಕಣ್ಣಿಟ್ಟರೆ ಪ್ರಾಣ ಹೋದರೂ ಕೈ ಬಿಟ್ಟವನಲ್ಲ. ಅಪ್ಪಾರ ಅವ್ರು ಬರುದಿಲ್ಲ ಅಂತ್ರಿ. ಏನಂದ ಮಗ? ಅವ್ರು ಬರುದಿಲ್ಲ ಅಂತ್ರಿ, ನಾಳೆ ಬರ್ತಾರಂತ್ರಿ. ಏಯ್, ಹಿಂದೆ ಬಾ ಎಂದು ಹೇಳಿ ಬಾ. ಇಂದ ಬರುದಿಲ್ಲ ಅಂತ್ರಿ, ನಾಳೆ ಬರ್ತಾರಂತ್ರಿ. ಏ ಕತ್ತೆ, ಹೇಳಿದಷ್ಟು ಕೇಳು. ಅವರು ಮನ್ಯಾಗಲ್ರಿ, ಊರಿಗೆ ಹೋಗ್ಯಾರಂತ್ರಿ, ನಾಳೆ ಬರ್ತಾರಂತ್ರಿ. ಅವ್ರ ಮನ್ಯಾಗ ಅವ್ರ ಹೆಂಡತಿ ಹೇಳಿದ್ರಿ. ಹೀಗೋ? ಹಾಗಾದ್ರೆ ನಡೆ.